ಬಟ್ ಏನೇ ಹೇಳಿ ಅಮಾಯಕ ಜೀವ ಬಲಿಯಾಗಿದೆ ಕಾಲ್ತುಳಿತದಲ್ಲಿ. ರಾಜಕೀಯ ನಾಯಕರು ತಮ್ಮ ರಾಜಕೀಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ರೀತಿಯ ಸ್ಟೇಟ್ಮೆಂಟ್ ಕೊಡಬಹುದು. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಇದು ರಾಜಕೀಯ ದಾಳ ಆಗಬಹುದು. ಆದ್ರೆ ಪುಟ್ಟ ಕಂದಮ್ಮಗಳು ಸೇರಿದಂತೆ ಅಲ್ಲಿ ಅಮಾಯಕ ಜೀವ ಬಲಿಯಾಯ್ತಲ್ಲ, ಅದಕ್ಕೆ ನಿಜವಾದ ಹೊಣೆ ಯಾರು ಅನ್ನೋದು ಈ ಕ್ಷಣಕ್ಕೂ ನಮ್ಮನ್ನ ಕಾಡ್ತಾ ಇರುವಂತಹ ಪ್ರಶ್ನೆ. ಇದ್ರ ಬಗ್ಗೆ ಚರ್ಚೆಯನ್ನ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಬಿಜೆಪಿ ವಕ್ತಾರ ಗೋವಿಂದ ರಾಜ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲ್ಗತ್ತಿ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ಆದಂತಹ ರಘು ದೊಡ್ಡೇರಿ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಜೆಡಿಎಸ್ ವಕ್ತಾರರು ಆದಂತಹ ನಾಗೇಂದ್ರ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೆಕ್ಸ್ಟ್ ಬಿಜೆಪಿ ಅವರಿಂದನೇ ಸ್ಟಾರ್ಟ್ ಮಾಡಿಬಿಡೋಣ ನಾವು. ಸದ್ಯ ತಮಿಳುನಾಡಿನ ಕರೂರಲ್ಲಿ ಆಗಿರುವ ಈ ಕಾಲ್ತುಳಿತವನ್ನ ಯಾವ ರೀತಿ ನೋಡ್ತಾ ಇದೆ ಬಿಜೆಪಿ ಅಂತ? ಮೇಡಮ್, ಏನು ದುರಂತ ನಿನ್ನೆ ನಡೆದಿದೆ. ಒಂದು ರಾಜಕೀಯ ಪಕ್ಷದ ಒಂದು ಪ್ರಚಾರನೋ ಇಲ್ಲ ರ್ಯಾಲಿ ಅಂತಲೋ ಯಾವ ರೀತಿ ಆದ್ರೂ ಇರಲಿ ಅದು. ಸೊ ಒಟ್ಟು ಈ ಘಟನೆ ಬಗ್ಗೆ ಎಲ್ಲೋ ಒಂದ್ ಕಡೆ ಆ ಒಂದು ಆಯೋಜಕರು ಮಾಡಿದಂತ ರೀತಿ ಇದೆಯಲ್ಲ, ಎಲ್ಲೋ ಒಂದ್ ಕಡೆ ನಮಗೂ ಕೂಡ ಒಂದ್ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಇದು ಸರಿಯಾಗಿ ಮಾಡಿಲ್ಲ ಅನ್ನೋದು ನಮಗೂ ಕೂಡ ಮೇಲ್ನೋಟ ಕಾಣ್ತಾ ಇದೆ. ಇದ್ರ ಜೊತೆಯಲ್ಲಿ ಒಂದು ರಾಜಕೀಯ ಪಕ್ಷ ಅಂದ್ರೆ ಸಹಜವಾಗಿ ಒಂದು ಪೂರ್ವ ತಯಾರಿ ಮಾಡ್ಕೊಳೋದು ಎಲ್ಲಾ ಪಕ್ಷದಲ್ಲಿ ಇರ್ತಕ್ಕಂಥ ಒಂದು ಜವಾಬ್ದಾರಿ. ಈಗ ಸಹಜವಾಗಿ ಏನ್ ಸುಮಾರು 40 ಜನದ ಸಾವಾಗಿದೆಯಲ್ಲ ಮೇಡಮ್, ಬಹಳ ದುರಂತದ ಬಗ್ಗೆ ನೋಡ್ತಾ ಇದ್ರೆ ಆ ಸಣ್ಣ ಮಗು ವಿಷ್ಣು ಅಂತ 2 ವರ್ಷದ ಮಗುನು ಕೂಡ ಎಲ್ಲ ಒಂದ್ ಕಡೆ ಕಾಲ್ ತುಳಿತಕ್ಕಾಗಿ ಸಾವನ್ನಪ್ಪಿರುವಂತ ಘಟನೆಗಳು ನೋಡಿದ್ರೆ ಬಹುಶಃ ಹಂಗ ಅನ್ಸುತ್ತೆ ಈ ತರ ಕಾರ್ಯಕ್ರಮಗಳ ಬೇಡ ಅಂತ ಅನ್ಸಕ್ ನಮಗೂ ಕೂಡ ಎಲ್ಲ ಒಂದ್ ಕಡೆ ಅನಿಸ್ತಾ ಇದೆ. ಆದ್ರೆ ಒಂದು ಈ ಆರ್ಗನೈಸರ್ ಅಂತ ಯಾರಿರ್ತಾರೆ ಮಾಡೋ ಅಂತವ್ರು ಪೂರ್ವ ತಯಾರಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡು ಈ ರೀತಿಯಾದ ಒಂದು ಸಭೆ ಇರಲಿ, ಒಂದು ರ್ಯಾಲಿ ಇರಲಿ, ಒಂದು ಪೂರ್ವ ನಿಯೋಜಿತ ಕಾರ್ಯಕ್ರಮ ಆಗಿ ರೂಪುಗೊಂಡ್ರೆ ಬಹುಶಃ ನಾವು ಕೂಡ ಸಾಕಷ್ಟು ಕಾರ್ಯಕ್ರಮಗಳು ಇಡೀ ದೇಶದಲ್ಲಿ ಮಾಡಿದ್ದೀವಿ ಮೇಡಮ್. ಈಗ ಮೋದಿ ಅವ್ರು ಬರ್ತಾರೆ ಅಂದ್ರೆ ಸುಮಾರು ಕಾರ್ಯಕ್ರಮಗಳ ಸುಮಾರು ಒಂದು 300-400ವರೆಗೂ ಸಭೆಗಳಾಗಿದೆ. ನಾವು ಪೂರ್ವ ತಯಾರಿ ಏನು ಸರ್ಕಾರದ ಜೊತೆಯಲ್ಲಿ ಕಾನೂನಾತ್ಮಕ ಇರ್ತಕ್ಕಂಥ ಕಾನೂನು ಇಲಾಖೆ ಯಾವ ರೀತಿ ಜವಾಬ್ದಾರಿ ತಗೊಳುತ್ತೆ, ಅದೇ ರೀತಿ ಕೂಡ ನಾವು ಕೂಡ ನಮ್ಮ ಕಾರ್ಯಕರ್ತರು ಪ್ರಬಂಧಕರು ಅಂತ ಹೇಳ್ತೀವಿ ಅವ್ರನ್ನ ಜೋಡಣೆ ಮಾಡ್ಕೊಂಡು ಎಲ್ಲೂ ಕೂಡ ಅನಾಹುತ ಆಗಬಾರ್ದು ಅಂತ ಒಂದು ಪೂರ್ವ ತಯಾರಿ ಮಾಡ್ಕೊಂಡು ನಾವು ಕೂಡ ಒಂದು ಸಮಾಜದ ಭಾಗವಾಗಿ ಒಂದು ಜವಾಬ್ದಾರಿ ವಹಿಸ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ. ಆದರೆ ಇಲ್ಲೆಲ್ಲಿ ಒಂದು ಕಡೆ ನೋಡ್ತಾ ಇದ್ರೆ ಈಗ ಮಧ್ಯಾಹ್ನ 12 ಗಂಟೆಗೆ ಬರೋಂಥ ಒಂದು ರ್ಯಾಲಿ 7 ಗಂಟೆ ಆದ್ರೂ ಸ್ಟಾರ್ಟ್ ಆಗಿಲ್ಲ. ಅದ್ರ ಜೊತೆಯಲ್ಲಿ ಎಲ್ಲೋ ಒಂದ್ ಕಡೆ ಅವ್ರು ಬರ್ತಿದ್ದಂಗೆ ಲೈಟ್ ಆಫ್ ಆಗೋದು, ಅದ್ರ ಜೊತೆಯಲ್ಲಿ ಲೈಟ್ ಆಫ್ ಇದ್ದ ತಕ್ಷಣ ಕಲ್ಲು ಹೊಡಿತಾರೆ ಅಂತ ಸರಿಯಾಗಿ ತಯಾರಿಗಳಾಗಿರ್ಲಿಲ್ಲ, ಸರಿಯಾಗಿ ಮಾಹಿತಿ ಕೊಡ್ಲಿಲ್ಲ, ವಿಜಯ್ ಅವರು ತಡವಾಗಿ ಬಂದಿದ್ದ ಘಟನೆ ಕಾರಣ ಆಗಿದೆ. ಇದ್ರ ಜೊತೆಯಲ್ಲಿ ಮೇಡಮ್ ಇನ್ನ ಹಸಿ ಆಗಿರ್ತಕ್ಕಂಥ ನಮ್ಮ ಬೆಂಗಳೂರು ನೋಡಿದ್ರೆ ಬಿಜೆಪಿ ನನ್ನ ಪ್ರಕಾರ ಮುಂದಿನ ಚುನಾವಣೆಯಲ್ಲಿ ಇದರ ಲಾಭ ಪಡೆದುಕೊಳ್ಳೋ ತಯಾರಿಯಲ್ಲಿ ಇದೆ. ಮೇಡಮ್ ಈ ರೀತಿಯ ಘಟನೆಯಿಂದ ಯಾವುದೇ ರೀತಿಯ ಲಾಭ ಪಡೆಯುವಂತ ಯೋಚನೆ ಭಾರತೀಯ ಜನತಾ ಪಾರ್ಟಿಗೆ ಇಲ್ಲೂ ಇಲ್ಲ, ಬರೋದಿಲ್ಲ. ಆದ್ರೆ ಒಂದ್ ನಿಮಿಷ ಮೇಡಮ್, ನಾವಿನ್ನ ಹಸಿ ಆಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ನಡೆದಂತ ಘಟನೆ ನೋಡ್ಸ್ಕೊಂಡ್ರೆ ಬಹುಶಃ ನನಗನ್ಸುತ್ತೆ ಇದು ಪೂರ್ವ ಅಂದ್ರೆ ನಾವೇನ್ ಅನ್ಕೊಂಡಿದೀವಲ್ಲ ಅದಕ್ಕಿಂತ 100 ಪಟ್ಟು ನಾವು ಮುಂದಿನ ದಿನದಲ್ಲಿ ಯೋಚನೆ ಮಾಡಬೇಕು. ಯಾಕೆಂದ್ರೆ ಒಂದು ಸಭೆ ಮತ್ತೆ ರ್ಯಾಲಿನ ನಾವು ಕೂಡ ಆರ್ಗನೈಸ್ ಮಾಡಿ ಆಲ್ರೆಡಿ ನಾವು ತೋರಿಸಿದೀವಿ. ಮುಂದಿನ ದಿನದಲ್ಲಿ ಈ ರೀತಿ ಘಟನೆ ಯಾವುದೇ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತೀರಿ, ಬೇರೆ ಪಕ್ಷದವರಿಂದ ಪದೇ ಪದೇ ಇಂತ ಅವಘಡಗಳಾಗ್ತಾ ಇದೆ ಅಂತ. ಓಕೆ, ಬಸವರಾಜ್ ಸರ್ ಹತ್ರ ಹೋಗ್ತೀನಿ. ಸರ್, ಯಾವುದೇ ಒಂದು ಕಾರ್ಯಕ್ರಮ ಲಕ್ಷಾಂತರ ಜನ ಸೇರ್ತಾರೆ ಅಂದ್ರೆ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಏನಾಗಿರುತ್ತೆ ಅಂತ, ಯಾರು ಪೊಲೀಸರಿಗೆ ಮಾಹಿತಿ ಕೊಡಬೇಕು ಅಥವಾ ಪೊಲೀಸರ ಮಾಹಿತಿ ಪಡೆದುಕೊಳ್ಬೇಕಾಗುತ್ತಾ? ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಜನ ಸೇರ್ತಾರೆ, ಯಾವ ರೀತಿ ಭದ್ರತೆ ಕೊಡಬೇಕು, ಯಾವ ರೀತಿ ನಾವು ಇದನ್ನ ಆಯೋಜನೆ ಮಾಡಿಸ್ಬೇಕು ಅಂತ, ಹೆಂಗಿರುತ್ತೆ ಅಂತ? ಇದು ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಇಂಥ ಘಟನೆಗಳು 4-5 ಎಲ್ಲ ಯಾವುದೋ ಒಂದು ಮೂಲೆಯಲ್ಲಿ ಸಂಭವಿಸ್ತವೆ, ಯಾವುದೋ ಒಂದು ರಾಜ್ಯದಲ್ಲಿ. ಅದು ಎಲ್ಲ ರಾಜಕೀಯ ಪಕ್ಷಗಳಲ್ಲಿಯೂ ಇಂಥ ಘಟನೆಗಳಾಗಿದ್ದಾವೆ. ಇಂಥ ಪಕ್ಷ ಅಂತೇನೆ ಯಾರು ಹೇಳುವಂಗಿಲ್ಲ, ಎಲ್ಲ ಪಕ್ಷದಲ್ಲೂ ಆಗಿದ್ದಾವೆ. ಅದು ಧಾರ್ಮಿಕ ಫಂಕ್ಷನ್ ಇರಬಹುದು, ಸೆಲೆಬ್ರಿಟಿಗಳು ಇರಬಹುದು, ಕ್ರಿಕೆಟ್ನವ್ರು ಇರ್ಬೋದು, ಸಿನಿಮಾದವರು ಇರ್ಬೋದು. ಪ್ರತಿಯೊಂದು ಧಾರ್ಮಿಕ ಫಂಕ್ಷನ್ ಭಾಳ ಆಗಿದ್ದಾವೆ. ಇವನ್ ಏನು ಹಿಂದೆ ಬಾಬಾ ಯಾವುದೋ ಬಂದು ತೋರಿಸಿದ್ರು, ಅದರಲ್ಲಿನೂ ಸತ್ಸಂಗ ಮಾಡುವಾಗ ಅವಾಗ ಸತ್ತಿದ್ದಾವೆ. ಓಲೆ ಬಾಬಾ ಅಂದು ಸುಮಾರಾಗಿದ್ದಾವೆ. 54ರಿಂದ ನೋಡಿದ್ರೆ 54ರಿಂದ 800 ಜನ ಕುಂಭಮೇಳದಲ್ಲಿ ಸತ್ತಿದ್ರು. 800 ಜನ 54ರಲ್ಲಿ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಎಷ್ಟೊಂದು ಘಟನೆ ಆಗಿದ್ದಾವೆ. ಎಲ್ಲಕ್ಕೂ ಜುಡಿಷಿಯಲ್ ಎನ್ಕ್ವೈರಿ ಆಗಿದ್ದಾವೆ. ಯಾರೂ ಜೈಲಿಗೆ ಹೋಗಿಲ್ಲ, ಯಾರಿಗೂ ಶಿಕ್ಷೆ ಆಗಿಲ್ಲ. ಟೈಮ್ ಬೀಯಿಂಗ್ ಅವ್ರೆ ಯಾವಂಗಾರ ಪಾಪಗಳಿಗೆ ಸಸ್ಪೆಂಡ್ ಮಾಡ್ತವೆ, ಮಗು ಹೀಟ್ ಕಡಿಮೆ ಆಗುತ್ತಾನೆ, ಆಮೇಲೆ ಎಲ್ಲರೂ ಮರೆತು ಬಿಡ್ತಾರೆ. ಇದು ನಿನ್ನೆ ಆದಂಥ ಘಟನೆ, ಮೊನ್ನೆ ಆದಂಥ ಘಟನೆ ಏನಂದ್ರೆ, ಇಲ್ಲಿ ತಮಿಳುನಾಡಿನಲ್ಲಿ ಎಸ್ಪೆಷಲಿ ಸಿನಿಮಾ ಹೀರೋಗಳಂದ್ರೆ ಒಂಥರ ಹುಚ್ಚು, ಫ್ಯಾನೆಟಿಕ್ಸ್. ಅವ್ರ ಫ್ಯಾನ್ಗಳು ಏನಿದ್ದಾರೆ ಅಷ್ಟೊಂದು ಸತ್ರು, ಯಾವನೊಬ್ಬ ಆಕ್ಟರ್ ಸತ್ತು ನೋಡಿ MGR ಸತ್ರೆ ಉಗ್ರ ಹಾಕೋ ಅವು ಸುಟ್ಕೊಂಡು ಸಾಯ್ತವೆ. ಸೊ ಇಂಥ ಫೆನೆಟಿಕ್ಸ್ ಯಾವ ರಾಜ್ಯದಲ್ಲೂ ಇಲ್ಲ, ತಮಿಳುನಾಡಿನಲ್ಲಿ ಮಾತ್ರ ಇದು ಇರೋದು. ಇದು ಘಟನೆ ಆಗಲಿಕ್ಕೆ ಪ್ರಮುಖವಾಗಿ ಆರ್ಗನೈಸರ್ಸು ಪ್ಲಸ್ ಪೊಲೀಸರು.
ಇವೆರಡೇ ಕಾರಣ. ನೀವು ಬೇರೆ ಕಾರಣ ಏನು ಹೇಳೋದು ಅವಶ್ಯಕತೆ ಇಲ್ಲ. ಯಾವುದೇ ಕಾರಣ ಸಂಬಂಧ ಇಲ್ಲ. ಪೊಲೀಸರ ಜವಾಬ್ದಾರಿ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋ ಪೊಲೀಸರು ಹೊಣೆಗಾರರು. ದೇ ಆರ್ ಪೇಡ್ ಫಾರ್ ಇಟ್. ಅದು ಆಮೇಲೆ ಆಯೋಜಕರು, ಯಾರು ಆಯೋಜಕರು ಮಾಡ್ತಾರೆ ಅವರು ಅದಕ್ಕೆ ಜವಾಬ್ದಾರರು ಇರ್ತಾರೆ. ಇದರಲ್ಲಿ ಏನಾಗಿದೆ ಅಂದರೆ, ಯಾರು ಆಯೋಜಕರಿದ್ರು ಅವರು 10,000 ಬರ್ತಾರೆ ಅಂತ ಪೊಲೀಸರು ಹೇಳಿದ್ರು ಅಂತ ಹೇಳ್ತಾರೆ, ಅವ್ರು ನಾವು ಹೇಳಿಲ್ಲ ಅಂತ ಹೇಳ್ತಾರೆ. 10,000 ಬರ್ತಾವೋ 50,000 ಬರ್ತಾವೋ ಪೊಲೀಸರಿಗೆ ಗೊತ್ತಿಲ್ಲ. ಇನ್ನು ಆಯೋಜಕರಿಗೆ ಏನು ಗೊತ್ತಾಗಬೇಕು? ಇಲಾಖೆಗೆ ಮಾಹಿತಿ ಇಂಟೆಲಿಜೆನ್ಸ್ ಇರಬೇಕಲ್ವಾ? ಇಟ್ ಇಸ್ ವೆರಿ ಡಿಫಿಕಲ್ಟ್ ಮೇಡಮ್. 10,000 ಬರ್ತಾರೆ ಅಂತಂದ್ರೆ ಇವನು ಅದು ಕಾರ್ಯಕ್ರಮ 9 ಗಂಟೆಯಿಂದ ಜನ ಬರ್ಲಿಕ್ಕೆ ಶುರು ಮಾಡಿದ್ದಾರೆ. ಕಾರ್ಯಕ್ರಮ ಇರೋದು ಮಧ್ಯಾಹ್ನ 1 ಗಂಟೆಗೆ. ಅವು ತಿಂಡಿ ಇಲ್ಲ, ಊಟ ಇಲ್ಲ. ಇವರು ಹಂಗೆ ಸುಸ್ತನಲ್ಲೇ ಇದ್ದಾರೆ, ಎಲ್ಲರೂ ನೀರ್ಸೋದೇ ಇಲ್ಲ. ಅವನು ಬಂದಿದ್ದು ಸಂಜೆ 6 ಗಂಟೆಗೆ. ಸೊ 10,000 ಸೇರೋ ಬದಲು 50,000 ಮೇಲೆ ಪಟ್ಟು ಜನ ಸೇರಿಬಿಟ್ರು. ಅದು ಇಕ್ಕಟ್ಟಾದ ಜಾಗ. ಕೆಲವೊಬ್ರು ಹೇಳ್ತಾರೆ ಮರದ ಮೇಲಿಂದ ಒಬ್ಬ ಬಿದ್ದು ಸತ್ತ, ಹಿಂಗಾಗಿ ಜನಗಳು ಆಯ್ತು. ಇನ್ನೊಬ್ರು ಹೇಳ್ತಾರೆ ವ್ಯಾನ್ ಬಂತು ನೋಡ್ಲಿಕ್ಕೆ ಕ್ಯೂರಿಯಾಸಿಟಿ, ಆಮೇಲೆ ಕರೆಂಟ್ ಹೋಯ್ತು, ಅವನು ಫೋಕಸ್ ಲೈಟ್ ಅವ್ರ ಮುಖದ ಮೇಲೆ ಬೀಳಿಲ್ಲ, ಜನ ನೋಡ್ಲಿಕ್ಕೆ ಬಂದ್ರು, ಅವ್ನು ಮಾತಾಡೋದು ಕೇಳಲಿಲ್ಲ. ಸೊ ಅನೇಕ ಕಾರಣಗಳು, ಒಂದು ಆಂಬ್ಯುಲೆನ್ಸ್ ಬಂತು, ಏನೇನೋ ಕಾರಣಗಳನ್ನ ಹೇಳ್ತಾರೆ. ಕಾರಣ ಆಗಿರಬಹುದು, ಬಟ್ ಹೊಣೆಗಾರರು ಯಾರು? ಇದು ಮೇನವಾಗಿ ಯಾರು ಇದನ್ನ ಆರ್ಗನೈಸ್ ಮಾಡಿರ್ತಾರೆ ಅವ್ರು ಹೊಣೆಗಾರರು ಹೊರಬೇಕು, ಪ್ಲಸ್ ಪೊಲೀಸರು. ಇದರಲ್ಲಿ ಎಲ್ಲರೂ ಇಬ್ಬರದು ಫೇಲ್ಯೂರ್ ಇದೆ. ರಘು ಸರ್, ನಿಮ್ಮ ಹತ್ರ ಬರ್ತೀನಿ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಂಥ ಕಾಲ್ತುಳಿತ ಆದಾಗ ನೇರವಾಗಿ ಸರ್ಕಾರನೇ ಹೊಣೆ ಅಂತ ವಿಪಕ್ಷಗಳು ಆರೋಪ ಮಾಡೋದಕ್ಕೆ ಶುರು ಮಾಡಿದ್ರು. ತಮಿಳುನಾಡಲ್ಲೂ ಕೂಡ ಸ್ಟಾಲಿನ್ ಸರ್ಕಾರದ ವಿರುದ್ಧ ಇವರೆಲ್ಲ ಬಿಡಿ, ವಿಜಯ್ ಅವರೇ ಹೇಳ್ಬಿಟ್ರು ಸರಿಯಾಗಿ ವ್ಯವಸ್ಥೆ ಮಾಡಿಲ್ಲ, ಬೇಕು ಅಂತ ರಾಜಕೀಯ ಷಡ್ಯಂತ್ರ ಮಾಡ್ಬಿಟ್ಟಿದ್ದಾರೆ, ಇಲ್ಲಿ ಕಪ್ಪು ಚುಕ್ಕೆ ತರೋದಕ್ಕಿಂತ ಪ್ಲಾನ್ಗಳಾಗೋಯ್ತು ಅಂತ. ಹೆಂಗ್ ನೋಡ್ತಾ ಇದ್ದೀರಿ ಇದನ್ನ ಅಂತ? ಹಾಗಾದ್ರೆ ತಮ್ಮ ಇಂಡಿ ಕೂಟದ ಪಕ್ಷ ಆಗಿರೋದ್ರಿಂದ ಶ್ರುತಿ, ಮೊದಲನೇದಾಗಿ ನಿನ್ನೆ 41 ಜನ ಮಡಿದಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಮತ್ತೆ ಅವರ ಕುಟುಂಬಕ್ಕೆ ಈ ಸಾವನ್ನ ಭರಿಸುವಂತ ಒಂದು ಶಕ್ತಿ ಕೊಡ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸೊ ನಾನು ಆಕ್ಚುಲಿ ರಾಜಕೀಯನೇ ಮಾತಾಡಬೇಕು, ರಾಜಕೀಯ ಮಾತಾಡೋಣ. ಬಟ್ ವಾಸ್ತವವಾಗಿ ಏನು ಅಂತಂದ್ರೆ, ನಿಜವಾಗ್ಲೂ ಈ ರೀತಿಯಿಂದ ಹಲವಾರು ಘಟನೆಗಳು ಕಳೆದ 1954 ಇಂದನೂ ನಡೆದಿದೆ. ಸೊ ಪ್ರತಿಯೊಂದು ಮೆಜಾರಿಟಿ ಯಾವಾಗಲೂ ದೇವಸ್ಥಾನಗಳು ನಡೀತಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಮತ್ತೆ ಸ್ಪೋರ್ಟ್ಸ್ ರಿಲೇಟೆಡ್ ಇದನ್ನು ನಡೀತಾ ಇದೆ. ಅದಕ್ಕೆ ಮೂಲ ಕಾರಣವನ್ನ ನಾವು ಸ್ಟಡಿ ಮಾಡಬೇಕಾಗ್ತದೆ. ಸೊ ಇದಕ್ಕಿಂತ ಮುಖ್ಯವಾಗಿ ನಮ್ಮ ಬಿಜೆಪಿ ವಕ್ತಾರರು ಮತ್ತೆ ಬಿಜೆಪಿ ನಾಯಕರುಗಳು ಕೆಲವು ವಿಚಾರಗಳನ್ನು ಹೇಳ್ತಾರೆ. ಸೊ ಅದು ಹಿಂದಿ ಮೈತ್ರಿಕೂಟ ಮತ್ತೆ ಬೆಂಗಳೂರಿನಲ್ಲಿ ನಡೆದಂತ ರಾಜಕೀಯ ವಿಚಾರ ಮಾತಾಡೋದಾದ್ರೆ, ಯಾಕೆ ಇವರು ಒಂದು ಕುಂಭಮೇಳದಲ್ಲಿ 40 ಜನ ಸತ್ರು, ಹಾಗಾದ್ರೆ ಯೋಗಿ ಆದಿತ್ಯನಾಥ್ ಯಾಕೆ ರಿಸೈನ್ ಮಾಡಲಿಲ್ಲ? ಸೊ ಅದೇ ರೀತಿ ರೈಲ್ವೆ ಕುಂಭಮೇಳಕ್ಕೆ ಬರ್ತಿದ್ದಂತ ರೈಲ್ವೆ ಘಟನೆ ನಡೆದು ಸರಿಸುಮಾರು 25 ಜನ ಸತ್ತೋದ್ರಲ್ಲಿದೆ. ಅಂದ್ರೆ ಕುಂಭಮೇಳ ಒಂದು ಈ ಸರಿ ಮಾತ್ರ ಅಲ್ಲ, ಹಲವಾರು ಕುಂಭಮೇಳಗಳು ಈ ರೀತಿ ನಡೀತಾನೆ ಇದೆ. ಸೊ ಹಾಗಾದ್ರೆ ಕೇಂದ್ರ ಸರ್ಕಾರ ಜವಾಬ್ದಾರಿ ಇವತ್ತು ರಿಸೈನ್ ಮಾಡಬೇಕಾಗಿತ್ತಲ್ಲ, ಅಶ್ವಿನಿ ವೈಷ್ಣವ್ ರಿಸಿಗ್ನೇಷನ್ ಕೊಡಬೇಕಾಯಿತು ಕೇಂದ್ರ ರೈಲ್ವೆ ಇಲಾಖೆಯ ವೈಫಲ್ಯದಿಂದ. ಹಾಗಾಗಿ ರಾಜಕೀಯ ಮಾತಾಡುವುದನ್ನು ಬಿಟ್ಟು ಕೆಲವು ನಾಯಕರಿಗೆ ತೆವಲು ಅಂತ ಕೇಳ್ತಾರೆ. ಅದನ್ನ ರಾಜಕೀಯ ತೆವಲುಗಳು ಈ ರೀತಿಯಾದಂತ ಇನ್ಸ್ಟಿಗೇಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾರೆ. ಸೊ ಹಾಗಾದ್ರೆ ಬೇರೆಯವ್ರ ಮೇಲೆ ನೀವು ತಪ್ಪುಗಳನ್ನ ತೋರಿಸೋದಕ್ಕೆ ಮೊದಲು ನಿಮ್ಮ ತಪ್ಪುಗಳನ್ನ ಸರಿಪಡಿಸ್ಕೊಂಡು ನಿಮ್ಮ ತಪ್ಪುಗಳನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗಿ. ಸೊ ಆ ವಿಚಾರವನ್ನು ಸೈಡ್ಗೆ ಬಿಡೋಣ. ನಿಜವಾಗ್ಲೂ ವಾಸ್ತವವಾಗಿ ಏನಾಗಬೇಕು ಅಂತ ಹೇಳಿದ್ರೆ, ಯಾವುದೇ ರ್ಯಾಲಿನಲ್ಲಿ ನಾವು ಮೆಜಾರಿಟಿ ಸಾಯೋರು ಯಾರು ಅಂತ ಹೇಳಿದ್ರೆ ಹೆಣ್ಮಕ್ಳುಗಳು ಮತ್ತೆ ಚಿಕ್ಕ ಮಕ್ಕಳುಗಳು, ಮಹಿಳೆಯರು ಮತ್ತೆ ಮಕ್ಕಳುಗಳು. ಯಾಕೆ ಅಂತಂದ್ರೆ ಅವ್ರಿಗೆ ಇವರು ಗಂಡಸರನ್ನ ತಳ್ಳಿ ಮುಂದೆ ಹೋಗುವಂತ ಒಂದು ಶಕ್ತಿ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಎಸ್ಪೆಷಲಿ ಚಿಕ್ಕ ಮಕ್ಕಳುಗಳನ್ನ ಕರ್ಕೊಂಡು ಬರೋದು 100% ರಿಸ್ಟ್ರಿಕ್ಟ್ ಮಾಡಬೇಕು. ಸೊ ಏನಂದ್ರೆ ಸರ್, ಕರೆಕ್ಟ್ ನೀವು ಹೇಳ್ತಾ ಇರೋದಲ್ಲ, ಈ ರೀತಿ ಜನ ಸೇರಿದ್ರು ಮಕ್ಕಳು ಹೆಣ್ಮಕ್ಳಿಗೆ ಆಗೋದಿಲ್ಲ ರ್ಯಾಲಿಯಲ್ಲಿ ಮುನ್ನುಗ್ಗಿ ಹೋಗೋಕೆ. ಬಟ್ ಇಂಥ ಚುನಾವಣಾ ಪ್ರಚಾರಗಳು ರ್ಯಾಲಿಗಳು ಬೇಕಾ? ಸಹಸ್ರಾರು ಸಂಖ್ಯೆಯಲ್ಲಿ ಜನರನ್ನ ಸೇರಿಸಿ ಹಿಂಗೆ ಪ್ರಚಾರ ಮಾಡ್ಬೇಕಾ? ನಾವು ಯಾವ ಕಾಲದಲ್ಲಿ ಇದ್ದೀವಿ? ಡಿಜಿಟಲ್ ಯುಗದಲ್ಲಿ ಇದ್ದೀವಿ. ಬೇರೆ ರೀತಿಯಲ್ಲೂ ಕೂಡ ಪ್ರಚಾರ ಮಾಡಬಹುದಲ್ವಾ? ಪದೇ ಪದೇ ಕಾಲ್ ತುಳಿತ ಉಂಟಾಗ್ತಾ ಇದೆ ಅಂತ ತಾವೇ ಹೇಳ್ತಾ ಇದ್ರಿ. ಹಾಗಾದ್ರೆ ತಡೆಗಟ್ಟುವ ಜವಾಬ್ದಾರಿ ಒಂದು ವಿಚಾರ ನಡೀತಾ ಇದೆ. ಏನು ಅಂದ್ರೆ ಪರ್ಸೆಪ್ಷನ್ ಟೆರರಿಸಂ ಅಂತ. ಪರ್ಸೆಪ್ಷನ್ ಟೆರರಿಸಂ ಹೇಗೆ ಅಂತಂದ್ರೆ, ಸೊ ಡಿಜಿಟಲ್ ಮಾಧ್ಯಮ ಏನಿದೆ, ಡಿಜಿಟಲ್ ಮಾಧ್ಯಮ ಹ್ಯಾಸ್ ಬಿಕಮ್ ಎ ಟೆರರಿಸ್ಟ್. ಸೊ ನಾನು ಒಬ್ಬರ ಬಗ್ಗೆ ಮಾತಾಡ್ತಾ ಇಲ್ಲ, ಬಟ್ ಇಟ್ ಹ್ಯಾಸ್ ಬಿಕಮ್ ಎ ಟೆರರಿಸ್ಟ್ ಆಕ್ಟಿವಿಟಿ ಇನ್ ಪರ್ಸೆಪ್ಷನ್ ಬಿಲ್ಡಿಂಗ್. ಅಂದ್ರೆ ಇಲ್ಲದೆ ಇರ್ತಕ್ಕಂಥ ಎತ್ತು ಕಟ್ಟುವಂತ ಪ್ರಯತ್ನ ಮಾಡೋದು, ಯಾರನ್ನ ಇನ್ನು ಒಬ್ಬರ ವಿರುದ್ಧ ಇನ್ನೊಬ್ಬರ ಎತ್ತು ಕಟ್ಟೋದು, ಇನ್ನೊಬ್ಬರ ವಿರುದ್ಧ ಕಮ್ಮಿ ಮಾಡೋದು, ಇನ್ನೊಬ್ಬರ ಕ್ಯಾರೆಕ್ಟರ್ ರಾಜಕೀಯ ಪಕ್ಷಗಳ ಅಲ್ಲ, ರಾಜಕೀಯ ಪತ್ರಗಳಲ್ಲ. ಈ ಡಿಜಿಟಲ್ ಮಾಧ್ಯಮಗಳು ಯಾವ್ಯಾವ